ನಮಸ್ಕಾರ. ಈ ವಿಡಿಯೋದಲ್ಲಿ ಹೂವಿನ ತ್ಯಾಜ್ಯವನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವ ಒಂದು ಲಾಭದಾಯಕ ಉದ್ಯಮದ ಬಗ್ಗೆ ತಿಳಿಸಲಿದ್ದೇವೆ. ಇದು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರಿಗೆ ಒಂದು ಉತ್ತಮ ಅವಕಾಶವಾಗಿದೆ. ಪ್ರತಿದಿನ ದೇವಸ್ಥಾನಗಳು, ಹೂವಿನ ಅಂಗಡಿಗಳು ಮತ್ತು ಸಮಾರಂಭಗಳಿಂದ ಅಪಾರ ಪ್ರಮಾಣದ ಹೂವಿನ ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ. ಈ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಪರಿಸರಕ್ಕೆ ಹಾನಿಕಾರಕ. ಆದರೆ ಈ ತ್ಯಾಜ್ಯವನ್ನು ಸಾವಯವ ಗೊಬ್ಬರವಾಗಿ ಪರಿವರ್ತಿಸುವುದು ಪರಿಸರ ಸ್ನೇಹಿ ಮತ್ತು ಆರ್ಥಿಕವಾಗಿ ಲಾಭದಾಯಕವಾಗಿದೆ. ಇದು ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಈ ಯೋಜನೆಯು ಕೇವಲ ಪರಿಸರಕ್ಕೆ ಮಾತ್ರವಲ್ಲ, ಉದ್ಯಮಿಗಳಿಗೂ ಹಲವು ಲಾಭಗಳನ್ನು ನೀಡುತ್ತದೆ. ಕಡಿಮೆ ಬಂಡವಾಳದಲ್ಲಿ ಪ್ರಾರಂಭಿಸಬಹುದಾದ ಈ ವ್ಯವಹಾರವು ಹೆಚ್ಚಿನ ಲಾಭಾಂಶವನ್ನು ಹೊಂದಿದೆ. ಅಲ್ಲದೆ ಸಾವಯವ ಗೊಬ್ಬರಕ್ಕೆ ಹೆಚ್ಚುತ್ತಿರುವ ಬೇಡಿಕೆಯು ಮಾರುಕಟ್ಟೆಯಲ್ಲಿ ಉತ್ತಮ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದು ಸ್ಥಳೀಯ ಆರ್ಥಿಕತೆಗೆ ಕೊಡುಗೆ ನೀಡುತ್ತದೆ ಮತ್ತು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತದೆ. ಈ ಪ್ರಕ್ರಿಯೆಯು ಕೆಲವು ಸರಳ ಹಂತಗಳನ್ನು ಒಳಗೊಂಡಿದೆ. ಮೊದಲಿಗೆ, ದೇವಸ್ಥಾನಗಳು, ಹೂವಿನ ಮಾರುಕಟ್ಟೆಗಳು ಮತ್ತು ಸಮಾರಂಭಗಳಿಂದ ಹೂವಿನ ತ್ಯಾಜ್ಯವನ್ನು ಸಂಗ್ರಹಿಸಬೇಕು. ನಂತರ ಸಂಗ್ರಹಿಸಿದ ತ್ಯಾಜ್ಯವನ್ನು ಕಲ್ಲು, ಪ್ಲಾಸ್ಟಿಕ್ ಇತ್ಯಾದಿ ಅಶುದ್ಧ ವಸ್ತುಗಳಿಂದ ವಿಂಗಡಿಸಬೇಕು. ನಂತರ ಹೂವಿನ ತ್ಯಾಜ್ಯವನ್ನು ನಿರ್ಜಲೀಕರಣ ಮಾಡಿ ನಂತರ ಶ್ರೆಡಿಂಗ್ ಯಂತ್ರದಿಂದ ಪುಡಿ ಮಾಡಬೇಕು. ನಂತರ ರಿಬ್ಬನ್ ಬ್ಲೆಂಡರ್ ಬಳಸಿ ಸಾವಯವ ತ್ಯಾಜ್ಯದೊಂದಿಗೆ ಮಿಶ್ರಣ ಮಾಡಿ ಗೊಬ್ಬರವನ್ನು ತಯಾರಿಸಬೇಕು. ಅಂತಿಮವಾಗಿ ತಯಾರಾದ ಗೊಬ್ಬರವನ್ನು ಪ್ಯಾಕೇಜಿಂಗ್ ಯಂತ್ರದಿಂದ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಸಿದ್ಧಗೊಳಿಸಬೇಕು. ಈ ಉದ್ಯಮವನ್ನು ಪ್ರಾರಂಭಿಸಲು ಕೆಲವು ಪ್ರಮುಖ ಯಂತ್ರೋಪಕರಣಗಳು ಬೇಕಾಗುತ್ತವೆ. ಡಿಹೈಡ್ರೇಟರ್ ಯಂತ್ರವು ಹೂವಿನ ತ್ಯಾಜ್ಯದಲ್ಲಿರುವ ತೇವಾಂಶವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಶ್ರೆಡಿಂಗ್ ಯಂತ್ರವು ತ್ಯಾಜ್ಯವನ್ನು ಸಣ್ಣ ತುಂಡುಗಳಾಗಿ ಪುಡಿ ಮಾಡುತ್ತದೆ. ರಿಬ್ಬನ್ ಬ್ಲೆಂಡರ್ ಯಂತ್ರವು ಪುಡಿ ಮಾಡಿದ ತ್ಯಾಜ್ಯವನ್ನು ಸಾವಯವ ತ್ಯಾಜ್ಯದೊಂದಿಗೆ ಸಮವಾಗಿ ಮಿಶ್ರಣ ಮಾಡುತ್ತದೆ. ಸಾವಯವ ತ್ಯಾಜ್ಯ ಕಾಂಪೋಸ್ಟ್ ಯಂತ್ರವು ಮಿಶ್ರಣವನ್ನು ಗೊಬ್ಬರವಾಗಿ ಪರಿವರ್ತಿಸುತ್ತದೆ. ಅಂತಿಮವಾಗಿ ಪ್ಯಾಕೇಜಿಂಗ್ ಯಂತ್ರವು ಸಿದ್ಧಪಡಿಸಿದ ಗೊಬ್ಬರವನ್ನು ಪ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ. ಈ ಕೆಳಗಿನ ಚಿತ್ರದಲ್ಲಿ ಈ ಉದ್ಯಮಕ್ಕೆ ಬೇಕಾಗುವ ಡಿಹೈಡ್ರೇಟರ್ ಯಂತ್ರ, ಶ್ರೆಡ್ಡಿಂಗ್ ಯಂತ್ರ, ರಿಬ್ಬನ್ ಬ್ಲೆಂಡಿಂಗ್ ಯಂತ್ರ, ಕಾಂಪೋಸ್ಟಿಂಗ್ ಯಂತ್ರ, ಪ್ಯಾಕೇಜಿಂಗ್ ಯಂತ್ರಗಳನ್ನು ನೋಡಬಹುದು. ಈ ಯೋಜನೆಯ ಒಟ್ಟು ವೆಚ್ಚವು ಬಳಸುವ ಯಂತ್ರೋಪಕರಣಗಳ ಗಾತ್ರ ಮತ್ತು ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದಾಜು ಯಂತ್ರೋಪಕರಣಗಳ ವೆಚ್ಚ 5 ರಿಂದ 10 ಲಕ್ಷ ರೂಪಾಯಿಗಳಿರಬಹುದು. ದುಡಿಯುವ ಬಂಡವಾಳ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಬಂಡವಾಳಕ್ಕೆ 2 ರಿಂದ 3 ಲಕ್ಷ ರೂಪಾಯಿಗಳು ಬೇಕಾಗಬಹುದು. ಒಟ್ಟಾರೆ ಯೋಜನಾ ಬಜೆಟ್ 10 ರಿಂದ 15 ಲಕ್ಷ ರೂಪಾಯಿಗಳಾಗಬಹುದು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ ನಂತರ ವ್ಯವಹಾರ ಬೆಳೆದಂತೆ ಹೂಡಿಕೆ ಹೆಚ್ಚಿಸಬಹುದು. ಸಾವಯವ ಗೊಬ್ಬರಕ್ಕೆ ಮಾರುಕಟ್ಟೆಯಲ್ಲಿ ವಿಪರೀತ ಬೇಡಿಕೆ ಇದೆ. ಸಾವಯವ ಕೃಷಿ ಮಾಡುವ ರೈತರು, ನರ್ಸರಿಗಳು, ತೋಟಗಾರಿಕೆ ಮಾಡುವವರು ಮತ್ತು ಮನೆ ತೋಟಗಾರರು ನಿಮ್ಮ ಸಂಭಾವ್ಯ ಗ್ರಾಹಕರಾಗಬಹುದು. 1 ಕೆಜಿ ಗೊಬ್ಬರಕ್ಕೆ 15 ರಿಂದ 25 ರೂಪಾಯಿಗಳವರೆಗೆ ಮಾರಾಟ ಮಾಡಬಹುದು. ಆರಂಭಿಕ ವೆಚ್ಚಗಳನ್ನು ಹೊರತುಪಡಿಸಿ ಉತ್ತಮ ಲಾಭಾಂಶವನ್ನು ನಿರೀಕ್ಷಿಸಬಹುದು. ದೀರ್ಘಾವಧಿಯಲ್ಲಿ ಇದು ಅತ್ಯಂತ ಲಾಭದಾಯಕ ಉದ್ಯಮವಾಗಲಿದೆ. ಭಾರತ ಸರ್ಕಾರವು ಇಂತಹ ಪರಿಸರ ಸ್ನೇಹಿ ಮತ್ತು ಕೃಷಿ ಆಧಾರಿತ ಉದ್ಯಮಗಳಿಗೆ ಹಲವಾರು ಸಬ್ಸಿಡಿ ಮತ್ತು ಸಾಲ ಸೌಲಭ್ಯಗಳನ್ನು ಒದಗಿಸುತ್ತದೆ. ನಿಮ್ಮ ಸ್ಥಳೀಯ ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಅಲ್ಲದೆ ವ್ಯವಹಾರವನ್ನು ಪ್ರಾರಂಭಿಸಲು ಅಗತ್ಯವಿರುವ ವ್ಯಾಪಾರ ಪರವಾನಗಿ, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿ ಮುಂತಾದ ಎಲ್ಲ ಅಗತ್ಯ ಪರವಾನಗಿಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಿ. ಹೂವಿನ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸುವ ಈ ಉದ್ಯಮವು ಕೇವಲ ಪರಿಸರವನ್ನು ರಕ್ಷಿಸುವುದಲ್ಲದೆ ಉದ್ಯಮಿಗಳಿಗೆ ಒಂದು ಉತ್ತಮ ಆರ್ಥಿಕ ಅವಕಾಶವನ್ನು ಒದಗಿಸುತ್ತದೆ. ಇದು ಸುಸ್ಥಿರ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಮತ್ತು ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಪರಿಸರ ಸ್ನೇಹಿ ಉದ್ಯಮಿಯಾಗಿ ನಿಮ್ಮದೇ ಆದ ಯಶಸ್ಸಿನ ಕಥೆಯನ್ನು ನಿರ್ಮಿಸಿ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.